ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದೆ ಅಂತ ಅನ್ಕೊಂಡಿದ್ದೀವಿ. ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್. ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಮ್ಮಲ್ಲಿ ನೋಡಿರ್ತೀರಾ, ನಿಮಗೆ ಗೊತ್ತಾಗಿರುತ್ತೆ ಅಲ್ವಾ? ಹೌದು ಫ್ರೆಂಡ್ಸ್, ಇಂದು ಶುಕ್ರವಾರ ಪಂಚಮ ತಿಥಿ ಬಂದಿದೆ. ಈ ಶುಕ್ರವಾರ ದಿನ ಪಂಚಮ ತಿಥಿ ಬಂದಿರುವುದೇ ಒಂದು ಅದ್ಭುತವಾದಂತಹ ದಿನ ಅಂತಲೇ ಹೇಳ್ಬೋದು. ಹೌದು, ಇವತ್ತು ಶುಕ್ರವಾರ ದಿನ ನೀವು ಈ ಒಂದು ಅಂದರೆ ರಾತ್ರಿ ಮಲಗುವ ಮುನ್ನ ಗ್ಯಾಸ್ ಸ್ಟವ್ ಕೆಳಗಡೆ ಈ ಒಂದು ಕೆಲವೊಂದು ಪದಾರ್ಥಗಳನ್ನ ಇಟ್ಟು ಮಲಗೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, 100ಗೆ 101% ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ. ನಿಮ್ಮಲ್ಲಿರುವಂತಹ ಸಕಲ ಸಂಕಷ್ಟಗಳನ್ನು ಸಹ ನೀವು ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೋಬೋದು ಅಂತಲೇ ಹೇಳ್ಬೋದು. ಹೌದು ಫ್ರೆಂಡ್ಸ್, ಹಾಗಾದರೆ ಇಂಥ ಒಳ್ಳೆ ವಿಡಿಯೋಗೋಸ್ಕರ ನೀವೇನಾದ್ರು ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತು ಇನ್ನು ಯಾರು ಹೊಸಬ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅದಕ್ಕೂ ಮೊದಲು ಇದುವರೆಗೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರೋ ಅವರೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದೀರೋ, ಅದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರು ನೋಡ್ತಾ ಇದ್ದೀರಾ, ಯಾರು ನೋಡ್ತಾ ಇಲ್ಲ ಅನ್ನೋದು ನಮಗೆ ಗೊತ್ತಾಗುತ್ತಲ್ವಾ? ಹೌದು ಫ್ರೆಂಡ್ಸ್, ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಹಾಗಾದರೆ ಇನ್ನೊಂದು ಮೇನಾಗಿ ಅಂತ ಅಂದರೆ ಆಲ್ರೆಡಿ ನಿಮಗೆ ಗೊತ್ತಿದೆ, ತುಂಬ ದಿನಗಳಿಂದ ಅಂದರೆ ಈಗಾಗಲೇ 1 ತಿಂಗಳು 2 ತಿಂಗಳು ಆಗ್ತಾನೆ ಬರ್ತಾ ಇದೆ. ಯಾರು ನಮ್ಮ ಒಂದು ವೀಡಿಯೋಸ್ಗಳನ್ನ ನೀವು ಅತಿ ಹೆಚ್ಚಾಗಿ ವಾಚ್ ಮಾಡ್ತಾರೋ ಅಂಥ ಒಂದು ವಿಜೇತಶಾಲಿನ ನಾವು ತಿಂಗಳ ಎಂಡಲ್ಲಿ ಗುರುತಿಸಿ ಅವರಿಗೆ 2 ಗ್ರಾಮ್ ಚಿನ್ನದ ಜೊತೆಗೆ ಒಂದು i5 ಮೊಬೈಲ್ನ ಸಹ ಕೊಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ಹಾಗಾದರೆ ಅಂಥ ಅದೃಷ್ಟಶಾಲಿ ನೀವೇ. ಹಾಗಿದ್ರೆ ಮೊದಲು ನೀವೇ ನಮ್ಮ ಒಂದು ವೀಡಿಯೋಸ್ಗಳನ್ನ ಅತಿ ಹೆಚ್ಚಾಗಿ ವಾಚ್ ಮಾಡಿ ಆ ಒಂದು ಉಡುಗೊರೆನ ನೀವೇನೇ ಸ್ವೀಕರಿಸಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಹಾಗಾದರೆ ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀನಿ ಅಂತ ನಿಮಗೆ ಗೊತ್ತಿದೆ ಅಲ್ವಾ? ಹೌದು, ರಾತ್ರಿ ಮಲಗುವ ಮುಂಚೆ ಅಂದರೆ ಇಂದು ಶುಕ್ರವಾರ ಪಂಚಮ ತಿಥಿ ಇದೆ. ಒಂದು ಅದ್ಭುತದಲ್ಲಿ ಅದ್ಭುತವಾದಂತಹ ದಿನ ಇವತ್ತು ಅಂತಲೂ ಸಹ ನಾವು ಕರಿಬೋದು. ಇವತ್ತೊಂದು ದಿನ ನೀವು ರಾತ್ರಿ ಮಲಗುವ ಮುನ್ನ ಅಂದರೆ ರಾತ್ರಿ ಮಲಗುವ ಮುನ್ನ ಗ್ಯಾಸ್ ಸ್ಟವ್ ಕೆಳಗಡೆ ನಾನು ಹೇಳುವಂತಹ ಈ ಕೆಲವೊಂದು ಪದಾರ್ಥಗಳನ್ನ ನೀವಿಟ್ಟು ಮಲಗೋದ್ರಿಂದ ನಿಮ್ಮಲ್ಲಿರುವಂತಹ ಸಾಕಷ್ಟು ಅಂದರೆ ಬೆಳಗಾಗೋದ್ರೊಳಗೇನೆ ನಿಮ್ಮಲ್ಲಿರುವಂತಹ ಸಾಕಷ್ಟು ಸಮಸ್ಯೆಗಳನ್ನು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ಹಣದ ಹರಿವು ಹೆಚ್ಚಾಗುತ್ತೆ. ಅದೃಷ್ಟ ಅನ್ನೋದು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಕೋಟಿ ಹಣ ಸಂಪಾದನೆ ಮಾಡುವಂತಹ ಒಂದು ಯೋಗನೇ ನಿಮ್ಮದಾಗುತ್ತೆ ಅಂತಲೇ ಹೇಳ್ಬೋದು. ಹಾಗಾದರೆ ಇವತ್ತೊಂದು ದಿನ ರಾತ್ರಿ ನಾವು ಅಂದರೆ ರಾತ್ರಿ ಮಲಗುವ ಮುನ್ನ ಗ್ಯಾಸ್ ಸ್ಟವ್ ಕೆಳಗಡೆ ಯಾವ ಪದಾರ್ಥಗಳನ್ನು ಇಟ್ಟು ಮಲಗಬೇಕು ಅಂತ ಅನ್ನೋದನ್ನ ನಾನು ಒಂದು ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ನೋಡೋಣ ಫ್ರೆಂಡ್ಸ್. ಹಾಂ ಫ್ರೆಂಡ್ಸ್, ಗ್ಯಾಸ್ ಸ್ಟವ್ ಅಂತ ಅನ್ನೋದು ಲಕ್ಷ್ಮಿಯ ಸ್ವರೂಪವಾದದ್ದು. ಗ್ಯಾಸ್ ಸ್ಟವ್ನ ನಾವು ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಂತ ನಾವು ಪರಿಗಣಿಸ್ತೀವಿ ಅಲ್ವಾ? ಗ್ಯಾಸ್ ಸ್ಟವ್ನ ನಾವು ಆದಷ್ಟು ಶುಭ್ರವಾಗಿ ಇಟ್ಕೊಳ್ಬೇಕು. ಗ್ಯಾಸ್ ಸ್ಟವ್ ಒಂದನೇ ಅಲ್ಲ, ಗ್ಯಾಸ್ ಸ್ಟವ್ ಇಡುವಂತಹ ಸ್ಥಳ ಅಂದರೆ ಅಡುಗೆ ಮನೆಯೂ ಸಹ ನಾವು ತುಂಬ ಶುಭ್ರವಾಗಿ ಇಟ್ಕೊಳ್ಬೇಕು. ಹೌದು ಫ್ರೆಂಡ್ಸ್, ಗ್ಯಾಸ್ ಸ್ಟವ್ ಕೆಳಗಡೆ ನಾವು ಕೆಲವೊಂದು ವಸ್ತುಗಳು ಅಂದರೆ ಕೆಲವೊಂದು ಪದಾರ್ಥಗಳನ್ನು ಇಟ್ಕೊಳ್ಳೋದ್ರಿಂದ ನಮ್ಮ ಸಕಲ ದಾರಿದ್ರ್ಯತೆಗಳನ್ನು ಸಹ ನಾವು ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು. ಹೌದು, ಈ ಗ್ಯಾಸ್ ಸ್ಟವ್ ಕೆಳಗಡೆ ನಾವು ಆದಷ್ಟು ಅಂದರೆ ಪ್ರತಿನಿತ್ಯ ನಾವು ಗ್ಯಾಸ್ ಸ್ಟವ್ನ ನಾವು ಕ್ಲೀನಾಗಿ ಸ್ವಚ್ಛವನ್ನಾಗಿ ಇಟ್ಕೊಂಡು ನಾವು ಪ್ರತಿದಿನ ಅದಕ್ಕೆ ಅರಿಶಿನ ಕುಂಕುಮ ಹಾಕಿ ಪೂಜಿಸ್ಕೊಂಡು, ಯಾರ ಮನೆಯಲ್ಲಿ ಗ್ಯಾಸ್ ಸ್ಟವ್ನ ಪೂಜೆ ಮಾಡಿಕೊಂಡು ಅಂದರೆ ಪ್ರತಿನಿತ್ಯ ಪೂಜೆ ಮಾಡಿ ನಾವು ನಮಸ್ಕಾರ ಮಾಡ್ಕೋತಾರೋ ಅಂಥ ಮನೆಯಲ್ಲಿ ದಾರಿದ್ರ್ಯ ದೇವತೆ ನೆಲೆ ಊರಲ್ಲ, ಮಾತೆ ಮಹಾಲಕ್ಷ್ಮಿಯ ಆಗಮನ ಹೆಚ್ಚಾಗಿರುತ್ತೆ ಅಂತಲೇ ಹೇಳ್ಬೋದು. ಹೌದು ಫ್ರೆಂಡ್ಸ್, ಗ್ಯಾಸ್ ಸ್ಟವ್ನ ಪ್ರತಿನಿತ್ಯ ಪೂಜಿಸಿ ನಮಸ್ಕಾರ ಯಾರ ಮನೇಲಿ ಮಾಡ್ಕೋತಾರೋ ಅಂಥವರ ಮನೆಯಲ್ಲಿ ಅನ್ನದ ಕೊರತೆ ಆಗಲಿ ದವಸ ಧಾನ್ಯದ ಕೊರತೆ ಆಗಲಿ ಇರಲ್ಲ ಅಂತಲೂ ಸಹ ನಾವು ಹೇಳ್ಬೋದು. ಜ್ಯೇಷ್ಠಲಕ್ಷ್ಮಿ ಇರೋ ಕಡೆ ಮಾತೆ ಮಹಾಲಕ್ಷ್ಮಿ ಇರ್ತಾರ? ಖಂಡಿತ ಇಲ್ಲ ಫ್ರೆಂಡ್ಸ್. ಜ್ಯೇಷ್ಠಲಕ್ಷ್ಮಿ ಹೊರಗಡೆ ಹೋದ್ಮೇಲೆ ಮಾತೆ ಮಹಾಲಕ್ಷ್ಮಿಯ ಆಗಮನ ಆಗೋದು. ಹಾಗಾಗಿ ಆದಷ್ಟು ನಾವು ಅಡುಗೆ ಮನೆಯ ಮತ್ತು ಗ್ಯಾಸ್ ಸ್ಟವ್ನ ನಾವು ಸ್ವಚ್ಛವಾಗಿ ಇಟ್ಕೊಳ್ಳೋಕ್ಕೆ ನಾವು ಪ್ರಯತ್ನ ಪಡಬೇಕು. ಅಂದರೆ ಪ್ರತಿನಿತ್ಯ ನಾವು ಅಲ್ಲಲ್ಲೇ ಅಡುಗೆ ಮನೆಗಳನ್ನ ಕ್ಲೀನ್ ಮಾಡ್ಕೊತಾ ಇರಬೇಕು. ಸಿಂಕಲ್ಲಿ ಆದಷ್ಟು ಅಂದರೆ ಎಂಜಿ ತಟ್ಟೆಗಳನ್ನಾಗಿರ್ಬೋದು, ಗ್ಲಾಸ್ಗಳಾಗಿರ್ಬೋದು, ಪಾತ್ರೆಗಳನ್ನಾಗಿರ್ಬೋದು ನಾವು ಗುಡ್ಡಿ ಹಾಕಬಾರ್ದು. ಅಲ್ಲಲ್ಲೇ ವಾಶ್ ಮಾಡಿಕೊಂಡು ಸಿಂಕ್ನು ಸಹ ನಾವು ಆದಷ್ಟು ಕ್ಲೀನಾಗಿ ಅಂದರೆ ಪ್ರತಿಯೊಂದು ಅಡುಗೆ ಮನೆಯಲ್ಲಿರುವಂತಹ ಪ್ರತಿಯೊಂದು ವಸ್ತುಗಳನ್ನು ಸಹ ನಾವು ಕ್ಲೀನಾಗಿ ಇಟ್ಕೊಳ್ಳೋದ್ರಿಂದ ಜ್ಯೇಷ್ಠಲಕ್ಷ್ಮಿ ಅನ್ನೋದು ಹೊರಗಡೆ ಹೋಗಿ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ನೆಲೆಯಿರ್ತಾರೆ ಅಂತಲೇ ಹೇಳ್ಬೋದು. ಹೌದು ಫ್ರೆಂಡ್ಸ್, ಮಾತೆ ಮಹಾಲಕ್ಷ್ಮಿನ ಮನೆಗೆ ಬಂದು ನೆಲೆ ಇರಬೇಕು ಅಂತ ಅದೇ ಮೊದಲು ಮನೆಯಲ್ಲಿರುವಂತಹ ಕೆಲವೊಂದು ನಮಗೆ ಅಂದರೆ ನಮ್ಮ ಮನೆಯಲ್ಲಿ ಕೆಲವೊಂದಂದರೆ ನಿಮ್ಮ ಮನೆಯಲ್ಲಿ ನಮಗೆ ಕಣ್ಣಿಗೆ ಕಾಣದೇ ಇರುವಂತಹ ಕೆಲವೊಂದು ಅಗೋಚರ ಶಕ್ತಿಗಳು ಇರುತ್ತೆ. ಅವು ಕೆಲವೊಂದು ಅಗೋಚರ ಶಕ್ತಿಗಳು ಒಳಿತನ್ನು ಮಾಡಿದ್ರೆ ನಮಗೆ ಇನ್ನು ಕೆಲವೊಂದು ಅಗೋಚರ ಶಕ್ತಿಗಳು ನಮಗೆ ಕೇಡಕನ್ನು ಮಾಡುತ್ತೆ. ಅದ್ರ ಜೊತೆಗೆ ದೋಷಗಳನ್ನು ಸಹ ತಂದುಕೊಡುತ್ತೆ. ಹಾಗಾಗಿ ಆದಷ್ಟು ನಾವು ಅಡುಗೆ ಮನೆಯನ್ನಾಗಿರ್ಬೋದು ಇಲ್ಲ ಗ್ಯಾಸ್ ಸ್ಟವ್ನಾಗಿರ್ಬೋದು ಆದಷ್ಟು ನಾವು ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಮಾತೆ ಮಹಾಲಕ್ಷ್ಮಿ ನೆಲೆ ಇರುವಂತಹ ಸ್ಥಳಗಳು ಯಾವ್ದು ಅಂತಂದರೆ ಬೀರು ಆಗಿರ್ಬೋದು, ಅಡುಗೆ ಮನೆ ಆಗಿರ್ಬೋದು, ಬೀರು ಆಗಿರ್ಬೋದು, ಮತ್ತು ಮನೆಯ ಮುಂಭಾಗದಲ್ಲಿರುವಂತಹ ಹೊಸ್ತಿಲಾಗಿರ್ಬೋದು. ಇದೆಲ್ಲವನ್ನು ನಾವು ಆದಷ್ಟು ಶುಭ್ರವಾಗಿ ಇಟ್ಕೊಳ್ಳೋಕ್ಕೆ ನಾವು ಹೆಣ್ಮಕ್ಳು ಪ್ರಯತ್ನ ಪಡಬೇಕು. ಅಂದರೆ ಆದಷ್ಟು ಶುಭ್ರವಾಗಿ ಇಟ್ಕೊಳ್ಬೇಕು.
ಅದ್ರ ಜೊತೆಗೆ ಫ್ರೆಂಡ್ಸ್, ಇವತ್ತು ದಿನ ನಾವು ರಾತ್ರಿ ಅಂದರೆ ಇವತ್ತೊಂದು ಶುಕ್ರವಾರ, ಇವತ್ತು ನಾನು ಹೇಳ್ಕೊಡುವಂತಹ ಈ ಒಂದು ಕೆಲಸನ ಇವತ್ತು ಶುಕ್ರವಾರನೇ ಮಾಡಬೇಕು ಅಂತ ಏನಿಲ್ಲ. ಇದನ್ನ ಅಮಾವಾಸ್ಯೆ ಆಗಿರ್ಬೋದು, ಹುಣ್ಮೆ ಆಗಿರ್ಬೋದು, ಇಲ್ಲ ಮಂಗಳವಾರ, ಶುಕ್ರವಾರ ದಿನ ಆಗಿರ್ಬೋದು, ಆದಷ್ಟು ಒಳ್ಳೆ ದಿನಗಳಲ್ಲೂ ಸಹ ಈ ಒಂದು ಪರಿಹಾರಗಳನ್ನ ನಾವು ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ನೀವೇ ಆಶ್ಚರ್ಯ ಪಡ್ತೀರಾ. ಅಷ್ಟರ ಮಟ್ಟಿಗೆ ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ನಡೆಯುತ್ತೆ ಅಂತಲೇ ಹೇಳ್ಬೋದು. ಇವತ್ತು ರಾತ್ರಿ ನೀವು ಗ್ಯಾಸ್ ಸ್ಟವ್ ಕೆಳಗಡೆ, ಅಂದರೆ ರಾತ್ರಿ ಮಲಗುವ ಮುನ್ನ ಗ್ಯಾಸ್ ಸ್ಟವ್ ಕೆಳಗಡೆ ಕೆಲವೊಂದು ಪದಾರ್ಥಗಳನ್ನು ಇಟ್ಟು ನೀವು ಮಲಗೋದ್ರಿಂದ ನಿಮ್ಮ ಮನೆಯಲ್ಲಿರುವಂತಹ ದಟ್ಟ ದಾರಿದ್ರ್ಯತೆ ಆಗಿರ್ಬೋದು, ಇಲ್ಲ ಯಾವುದಾದ್ರು ಒಂದು ಕೆಟ್ಟ ಕಣ್ಣಿನ ದೃಷ್ಟಿ ಆಗಿರ್ಬೋದು, ನರದೃಷ್ಟಿ ಆಗಿರ್ಬೋದು, ಮಾಟ ಮಂತ್ರದ ಸಮಸ್ಯೆ ಆಗಿರ್ಬೋದು, ಇಲ್ಲ ದೋಷಗಳಾಗಿರ್ಬೋದು, ಯಾವುದಾದ್ರೂ ಒಂದು ಕೆಟ್ಟದಾದಂಥ ಒಂದು ಇದ್ರೂ ಸಹ ಇದೆಲ್ಲವೂ ಸಹ ಸಂಪೂರ್ಣವಾಗಿ ನಿವಾರಣೆಯಾಗಿ ಮಾತೆ ಮಹಾಲಕ್ಷ್ಮಿಯ ಸ್ವರೂಪ, ಅಂದರೆ ಮಾತೆ ಮಹಾಲಕ್ಷ್ಮಿಯ ಆಗಮನವಾಗುತ್ತೆ ಅಂತಲೇ ಹೇಳ್ಬೋದು. ಹೌದು ಫ್ರೆಂಡ್ಸ್, ಆದಷ್ಟು ನಾವು ಅಡುಗೆ ಮನೆ ನಾವೆಲ್ಲ ನಮ್ಮ ಗ್ಯಾಸ್ ಸ್ಟವ್ನ ಸ್ವಚ್ಛವಾಗಿ ಇಟ್ಕೊಳ್ಳೋದ್ರಿಂದ ಮಾತೆ ದಟ್ಟ ದಾರಿದ್ರ್ಯತೆ ಅನ್ನೋದಿರುತ್ತೆ ನೋಡಿ ಮನೆಯಲ್ಲಿ, ಅಂದರೆ ಅಡುಗೆ ಮನೆಯಲ್ಲಿ. ಆ ಒಂದು ದಟ್ಟ ದಾರಿದ್ರ್ಯತೆ ಅನ್ನೋದು ಅಂದರೆ ಜ್ಯೇಷ್ಠ ಲಕ್ಷ್ಮಿನ ನಾವು ಮೊದಲು ಹೊರಗಡೆ ಹಾಕಿದ್ರೆ ಮಾತ್ರ ನಮಗೆ ಮಾತೆ ಮಹಾಲಕ್ಷ್ಮಿಯ ಸ್ವರೂಪವಾಗೋದು. ಹಾಗಾಗಿ ಆದಷ್ಟು ನಾವು ಇದೆಲ್ಲವನ್ನು ನಾವು ಆದಷ್ಟು ನಮ್ಮ ಹೆಣ್ಮಕ್ಳು ಸ್ವಚ್ಛವಾಗಿ ಇಟ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ನಮ್ಮಲ್ಲಿರುವಂಥ ದಟ್ಟ ದಾರಿದ್ರ್ಯತೆಗಳನ್ನ ನಿರ್ಮೂಲನ ಮಾಡಿ ಮಾತೆ ಮಹಾಲಕ್ಷ್ಮಿಯ ಒಂದು ಆಗಮನವಾಗುತ್ತೆ. ನಮ್ಮ ಮನೆಯಲ್ಲಿರುವಂತಹ ಯಾವುದೇ ಒಂದು ಹಣಕಾಸಿನ ಸಮಸ್ಯೆ ಆಗಿರ್ಬೋದು, ಇಲ್ಲ ಕೆಟ್ಟ ಕಣ್ಣಿನ ದೃಷ್ಟಿ ಆಗಿರ್ಬೋದು, ಇನ್ನೂ ಹಲವಾರು ಸಮಸ್ಯೆಗಳು ನಮ್ಮ ಪ್ರತಿನಿತ್ಯದ ಜೀವನದಲ್ಲಿ ಕಾಡ್ತಾನೆ ಇರುತ್ತೆ ಅಲ್ವಾ. ಇಂಥ ಹಲವಾರು ಸಮಸ್ಯೆಗಳನ್ನ ನಾವು ಸಂಪೂರ್ಣವಾಗಿ ಈ ಒಂದು ಪದಾರ್ಥಗಳನ್ನ ನಾವು ಗ್ಯಾಸ್ ಸ್ಟವ್ ಕೆಳಗಡೆ ಇಟ್ಟು ನಾವು ರಾತ್ರಿ ಮಲಗೋದ್ರಿಂದ ಬೆಳಗಾಗೋದ್ರ ಒಳಗೆ ನೀವೇ ಆಶ್ಚರ್ಯ ಪಡುವಂತಹ ರೀತಿಯಲ್ಲೇ ನಿಮಗೆ ಒಂದು ಅದೃಷ್ಟವನ್ನು ತಂದುಕೊಡುತ್ತೆ. ಅಂದರೆ ನಿಮ್ಮ ಸಮಸ್ಯೆಗಳೆಲ್ಲವೂ ಸಹ ಬಗೆಹರಿದು ಅದೃಷ್ಟ ಅನ್ನೋದು ತಂದುಕೊಡುತ್ತೆ ಅಂತಲೂ ಸಹ ನಾವು ಹೇಳ್ಬೋದು. ಫ್ರೆಂಡ್ಸ್, ಮನೆಯಲ್ಲಿ ದಟ್ಟ ದಾರಿದ್ರ್ಯತೆನ ನಿವಾರಣೆ ಮಾಡ್ಕೋಬೇಕು, ಕೆಡುಕುಗಳನ್ನ ನಾವು ನಿವಾರಣೆ ಮಾಡ್ಕೋಬೇಕು ಅಂತಂದರೆ ಇವತ್ತು ನಾನು ಹೇಳ್ಕೊಡುವಂತಹ ಈ ಒಂದು ಚಿಕ್ಕದಾದಂತಹ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ತುಂಬ ಸುಲಭವಾಗಿ ನಿಮ್ಮಲ್ಲಿರುವಂತಹ ಇಂಥ ಸಮಸ್ಯೆಗಳನ್ನೆಲ್ಲವನ್ನು, ಅಂದರೆ ಕೆಡುಕುಗಳಾಗಿರ್ಬೋದು, ಹಣಕಾಸಿನ ಸಮಸ್ಯೆ ಆಗಿರ್ಬೋದು, ಕೆಟ್ಟ ಕಣ್ಣಿನ ದೃಷ್ಟಿ ಆಗಿರ್ಬೋದು, ಇಲ್ಲ ಮಾಟ ಮಂತ್ರದ ಸಮಸ್ಯೆ ಆಗಿರ್ಬೋದು, ಇಲ್ಲ ದೋಷ ಆಗಿರ್ಬೋದು, ಇದೆಲ್ಲವನ್ನು ಸಹ ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೋಬೋದು. ಹಾಗಾದರೆ ಇವತ್ತು ಸಾಯಂಕಾಲ ನಾವು ಅಂದರೆ ನೈಟ್ ಮಲಗುವ ಸಮಯದಲ್ಲಿ ನಾವು ಗ್ಯಾಸ್ ಸ್ಟವ್ ಕೆಳಗಡೆ ಯಾವ ಪದಾರ್ಥಗಳನ್ನು ಇಟ್ಟು ಮಲಗೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳನ್ನು ಸಹ ನಾವು ಬಗೆಹರಿಸ್ಕೋಬೋದು ಅಂತ ನೀವು ಕೇಳೋದಾದರೆ, ಈಗ ನಾನು ನಿಮಗೆ ರೆಮಿಡಿ ಮೂಲಕ ತಿಳಿಸ್ಕೊಡ್ತೀನಿ, ಬನ್ನಿ ನೋಡೋಣ. ಫ್ರೆಂಡ್ಸ್, ಮನೆಯಲ್ಲಿ ದಟ್ಟ ದಾರಿದ್ರ್ಯತೆನ ನಿವಾರಣೆ ಮಾಡ್ಕೋಬೇಕು, ಕೆಡುಕುಗಳನ್ನ ನಾವು ನಿವಾರಣೆ ಮಾಡ್ಕೋಬೇಕು ಅಂತಂದರೆ ಇವತ್ತು ನಾನು ಹೇಳ್ಕೊಡುವಂತಹ ಈ ಒಂದು ಚಿಕ್ಕದಾದಂತಹ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ತುಂಬ ಸುಲಭವಾಗಿ ನಿಮ್ಮಲ್ಲಿರುವಂತಹ ಇಂಥ ಸಮಸ್ಯೆಗಳನ್ನೆಲ್ಲವನ್ನು, ಅಂದರೆ ಕೆಡುಕುಗಳಾಗಿರ್ಬೋದು, ಹಣಕಾಸಿನ ಸಮಸ್ಯೆ ಆಗಿರ್ಬೋದು, ಕೆಟ್ಟ ಕಣ್ಣಿನ ದೃಷ್ಟಿ ಆಗಿರ್ಬೋದು, ಇಲ್ಲ ಮಾಟ ಮಂತ್ರದ ಸಮಸ್ಯೆ ಆಗಿರ್ಬೋದು, ಇಲ್ಲ ದೋಷ ಆಗಿರ್ಬೋದು, ಇದೆಲ್ಲವನ್ನು ಸಹ ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೋಬೋದು. ಹಾಗಾದರೆ ಇವತ್ತು ಸಾಯಂಕಾಲ ನಾವು ಅಂದರೆ ನೈಟ್ ಮಲಗುವ ಸಮಯದಲ್ಲಿ ನಾವು ಗ್ಯಾಸ್ ಸ್ಟವ್ ಕೆಳಗಡೆ ಯಾವ ಪದಾರ್ಥಗಳನ್ನು ಇಟ್ಟು ಮಲಗೋದ್ರಿಂದ ನಮ್ಮ ಸಕಲ ಸಂಕಷ್ಟಗಳನ್ನು ಸಹ ನಾವು ಬಗೆಹರಿಸ್ಕೋಬೋದು ಅಂತ ನೀವು ಕೇಳೋದಾದರೆ, ಈಗ ನಾನು ನಿಮಗೆ ರೆಮಿಡಿ ಮೂಲಕ ತಿಳಿಸ್ಕೊಡ್ತೀನಿ, ಬನ್ನಿ ನೋಡೋಣ. ಫ್ರೆಂಡ್ಸ್, ಇವತ್ತು ರಾತ್ರಿ ಮಲಗುವ ಮುನ್ನ ನೀವು ನೋಡಿ ಈ ರೀತಿ ಇರುವಂತಹ ಒಂದು ತಾಮ್ರದ ತಟ್ಟೆನ ತೆಗೆದುಕೊಳ್ಳಿ. ತಾಮ್ರದ ತಟ್ಟೆ ಇಲ್ಲ ಅಂತಂದರೆ ನೀವು ಒಂದು ಗಾಜಿನ ಪ್ಲೇಟಾದರೂ ತೆಗೆದುಕೊಳ್ಬೋದು, ಇಲ್ಲ ಅಂತಂದರೆ ಒಂದು ಮಣ್ಣಿನ ಪ್ಲೇಟಾದರೂ ತೆಗೆದುಕೊಂಡು ನೋಡಿ ನೀವು ಸ್ಟೀಲ್ದಾಗಿರ್ಬೋದು, ಇಲ್ಲ ಒಂದು ಪ್ಲಾಸ್ಟಿಕ್ ತಾಜು ಆಗಿರ್ಬೋದು ತೆಗೆದುಕೊಳ್ಳೋಕೆ ಹೋಗಬೇಡಿ. ಹಾಗಾಗಿ ಈ ರೀತಿ ಇರುವಂಥ ಪ್ಲೇಟನ್ನು ತೆಗೆದುಕೊಂಡು ಇದಕ್ಕೆ ಸ್ವಲ್ಪ 1 ಸ್ಪೂನಷ್ಟು ಸಕ್ಕರೆಯನ್ನು ನೀವು ತೆಗೆದುಕೊಳ್ಳಿ. ಇದ್ರ ಜೊತೆಗೆ 1 ಸ್ಪೂನಷ್ಟು ಕಪ್ಪು ಸಾಸಿವೆಯನ್ನು ತೆಗೆದುಕೊಳ್ಳಿ. ಅದ್ರ ಜೊತೆಗೆ 2 ರೂಪಾಯಿ ಕಾಯಿನು ಸಹ ನೀವು ತೆಗೆದುಕೊಳ್ಳಿ. ಸ್ವಲ್ಪ ಅರಿಶಿನ, ಕುಂಕುಮ ತೆಗೆದುಕೊಳ್ಳಿ. ನೆಕ್ಸ್ಟ್ ಅದ್ರ ಜೊತೆಗೆ 2 ಲವಂಗವನ್ನು ಸಹ ನೀವು ತೆಗೆದುಕೊಂಡು ಇಷ್ಟು ಪದಾರ್ಥಗಳನ್ನು ಸಹ ನೀವು ಈ ಒಂದು ಪ್ಲೇಟ್ಗೆ ಇಟ್ಕೊಂಡು ಇದನ್ನು ನೀವು ನಿಮ್ಮ ಮನೆಯಲ್ಲಿರುವಂಥ ಗ್ಯಾಸ್ ಸ್ಟವ್ ಕೆಳಗಡೆ ಬಚ್ಚಿಡಬೇಕಾಗುತ್ತೆ. ಇದನ್ನ ಯಾರು ಮನೆಯಲ್ಲಿರುವಂತಹ ಸದಸ್ಯರು ಸಹ ಯಾರು ನೋಡೋಕೆ ಹೋಗ್ಬಾರ್ದು. ಮತ್ತು ಈ ಒಂದು ಕೆಲಸನ ನೀವು ಮಾಡುವಂತಹ ನೀವು ಯಾರಿಗೂ ಸಹ ಇದನ್ನು ಹೇಳಕ್ಕೆ ಹೋಗ್ಬಾರ್ದು. ಆದಷ್ಟು ಇದನ್ನು ನೀವು ಗುಟ್ಟಾಗಿಯೇ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತೆ. ಕೆಟ್ಟ ಕಣ್ಣಿನ ದೃಷ್ಟಿ ಆಗಿರ್ಬೋದು, ಮಾಟ ಮಂತ್ರದ ಸಮಸ್ಯೆ ಆಗಿರ್ಬೋದು, ಇಲ್ಲ ಕೆಡುಕುಗಳು ಉಂಟು ಮಾಡ್ತಾ ಇರುವಂತಹ ಕೆಲವು ಕಣ್ಣಿಗೆ ಕಾಣದೇ ಇರುವಂತಹ ಗೋಚರ ನಕಾರಾತ್ಮಕ ಶಕ್ತಿಗಳು ಮನೆಯಲ್ಲಿ, ಅಂದರೆ ನೆಗೆಟಿವ್ ಅಂಶಗಳು ಮನೆಯಲ್ಲಿ ಇದ್ದರೆ ಇದೆಲ್ಲವನ್ನು ಸಹ ಹೀರಿಕೊಳ್ಳುವಂತಹ ಶಕ್ತಿ ಈ ಒಂದು ಪ್ಲೇಟ್ನಲ್ಲಿರುವಂತಹ ಈ ಒಂದು ಪದಾರ್ಥಗಳಿಗೆ ಇದೆ ಅಂತಲೇ ಹೇಳ್ಬೋದು. ಈ ರೀತಿ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಸಮಸ್ಯೆಗಳು ಯಾವುದೇ ಒಂದು ಇದ್ರೂ ಸಹ ಈ ಒಂದು ಪರಿಹಾರನ ಮಾಡ್ಕೊಳ್ಳೋದ್ರಿಂದ ನಮ್ಮ ಸಮಸ್ಯೆಗಳು ಸಂಪೂರ್ಣವಾಗಿ ದೂರವಾಗುತ್ತೆ. ಮತ್ತು
ಇದು ಮನೆಯಲ್ಲಿರುವಂತಹ ದಾರಿದ್ರ್ಯತೆ ಅನ್ನೋದನ್ನ ಇದು ಹೋಗಲಾಡಿಸುತ್ತೆ. ಮನೆಯಲ್ಲಿರುವಂತಹ ದಾರಿದ್ರ್ಯತೆ ಹೋದ್ಮೇಲೆ ಮಾತೆ ಮಹಾಲಕ್ಷ್ಮಿಯ ಆಗಮನ ಆಗದೆ ಇರುತ್ತಾ? ಹೌದು ಫ್ರೆಂಡ್ಸ್, ಖಂಡಿತ ಮಾತೆ ಮಹಾಲಕ್ಷ್ಮಿಯ ಆಗಮನವಾಗುತ್ತೆ. ಯಾವ ಮನೆಯಲ್ಲಿ ದಟ್ಟ ದಾರಿದ್ರ್ಯತೆ ಇರುತ್ತೋ ಆ ಮನೆಯಲ್ಲಿ ಕಷ್ಟ ಕಾಪಣ್ಯಗಳು ಗಟ್ಟಿಟ್ಟ ಬುತ್ತಿ ಅಂತಲೂ ಸಹ ನಾವು ಹೇಳ್ಬೋದು. ಹಾಗಾಗಿ ಈ ರೀತಿ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮಲ್ಲಿರುವಂತಹ ಹಲವಾರು ಸಮಸ್ಯೆಗಳನ್ನ ಈ ಒಂದು ಪರಿಹಾರದಿಂದ ನೀವು ಸಂಪೂರ್ಣವಾಗಿ ತುಂಬ ಸರಳವಾದಂತಹ ವಿಧಾನದಲ್ಲಿ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು. ಹಾಂ ಫ್ರೆಂಡ್ಸ್, ಈ ರೀತಿ ನೀವು ಮಾಡ್ಕೊಳ್ಳೋದ್ರಿಂದ ಅಂದರೆ ಈ ರೀತಿ ನೀವು ಮಾಡೋದ್ರಿಂದ ಮನೆಯಲ್ಲಿರುವಂಥ ದಟ್ಟ ದಾರಿದ್ರ್ಯತೆಗಳು ನಿರ್ಮೂಲನವಾಗುತ್ತದೆ. ಹಣದ ಹರಿವು ಅಂದರೆ ಹಣ ವೃದ್ಧಿಯಾಗುತ್ತದೆ ಮತ್ತು ನಿಮ್ಮ ಮನೆಯಲ್ಲಿರುವಂಥ ಕಷ್ಟಗಳು ಮಂಜಿನಂತೆ ಕರಗಿ ಹೋಗುತ್ತದೆ. ಈ ರೀತಿ ನೀವು ಮಾಡ್ಕೊಳ್ಳೋದ್ರಿಂದ ಮಾತೆ ಮಹಾಲಕ್ಷ್ಮಿಯ ಆಗಮನವಾಗುತ್ತದೆ, ಹಣ ಆಕರ್ಷಣೆ ಆಗುತ್ತದೆ, 4 ದಿಕ್ಕುಗಳಿಂದಲೂ ಸಹ ನಿಮಗೆ ಹಣ ಬರುತ್ತದೆ. ಮತ್ತು ಮಾತೆ ಮಹಾಲಕ್ಷ್ಮಿ ಮನೆಗೆ ಬಂದ ಮೇಲೆ ಜ್ಯೇಷ್ಠ ಲಕ್ಷ್ಮಿ ಇರ್ತಾರ? ಖಂಡಿತ ಇರಲ್ಲ ಫ್ರೆಂಡ್ಸ್. ಮಾತೆ ಮಹಾಲಕ್ಷ್ಮಿಯ ಅಕ್ಕ ಆಗಿರುವಂತಹ ಜ್ಯೇಷ್ಠ ಲಕ್ಷ್ಮಿ ಹೊರಗಡೆ ಹೋದ್ಮೇಲೆ ಮಾತೆ ಮಹಾಲಕ್ಷ್ಮಿ ಆಗಮನ ಆಗೋದು ಅಂತಲೇ ಹೇಳ್ಬೋದು. ಹೌದು ಫ್ರೆಂಡ್ಸ್, ಈ ರೀತಿ ನಾವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ನಮ್ಮಲ್ಲಿರುವಂತಹ ಕಷ್ಟಗಳು ಮಂಜಿನಂತೆ ಕರಗಿ ಹೋಗುತ್ತದೆ. ದುಷ್ಟ ಶಕ್ತಿಗಳು ಸಹ ಹೊರಗಡೆ ಹೋಗಿ ಮಾತೆ ಮಹಾಲಕ್ಷ್ಮಿಯ ಆಗಮನವಾಗುತ್ತದೆ. ಈ ರೀತಿಯೆಲ್ಲ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮಲ್ಲಿರುವಂತಹ ಸಕಲ ಸಂಕಷ್ಟಗಳನ್ನು ಸಹ ನಾವು ಬಗೆಹರಿಸ್ಕೊಂಡು ಒಂದು ನೆಮ್ಮದಿ ಸುಖಕರವಾದಂತಹ ಜೀವನನ ನಾವು ಮಾಡ್ಬೋದು ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಅದ್ಭುತವಾದಂತಹ ಒಂದು ಪರಿಹಾರ ಅಲ್ವಾ? ಇದನ್ನ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ನಮಗೆ ನಮ್ಮ ಮನುಷ್ಯನ ಏಳಿಗೆಗಾಗಿಯೇ ಅಂತಲೇ ಪರಿಹಾರ ಶಾಸ್ತ್ರದಲ್ಲಿ ಈ ಒಂದು ಪರಿಹಾರ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಹೌದು ಫ್ರೆಂಡ್ಸ್, ಈ ರೀತಿ ನೀವು ಒಂದು ಸಲ ನೀವು ಮಾಡಿ ನೋಡಿ, ಎಷ್ಟರ ಮಟ್ಟಿಗೆ ನಿಮ್ಮ ಜೀವನದಲ್ಲಿ ಬೆಳಗಾಗೋದ್ರೊಳಗೆ ನಿಮ್ಮ ಜೀವನದಲ್ಲಿ ಯಾವ ರೀತಿ ಒಂದು ಬದಲಾವಣೆ ಆಗುತ್ತೆ ಅನ್ನೋದನ್ನ ನೀವೇ ನಿಮ್ಮ ಕಣ್ಣಾರ ನೋಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ. ಆದಷ್ಟು ಯಾರು ಇನ್ನೂ ಹೊಸಬ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಫ್ರೆಂಡ್ಸ್. ಯಾಕೆ ಅಂತಂದರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಒಂದು ವೀಡಿಯೋನ ನೋಡೋದ್ರಿಂದ ನೀವು ನಮ್ಮ ಚಾನಲ್ಗೆ ಎಂಕರೇಜ್ ಕೊಟ್ಟಾಗುತ್ತೆ. ಹಾಗಾಗಿ ವೀಡಿಯೋನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಅಂತ ತನಕ ನೋಡಿ. ಯಾಕೆಂದರೆ ನೀವು ವೀಡಿಯೋನ ಸ್ಕಿಪ್ ಮಾಡ್ಕೊಂಡು ನೋಡ್ಕೊಂಡು ಹೋಗೋದ್ರಿಂದ ನಾವು ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂತಹ ಕೆಲವೊಂದು ಅಂದರೆ ವಿಷಯಗಳನ್ನ ನಾವು ಮಧ್ಯೆ ತಿಳಿಸಿರ್ತೀವಿ. ನೀವು ಸ್ಕಿಪ್ ಮಾಡ್ಕೊಂಡು ನೋಡ್ಕೊಂಡು ಹೋಗೋದ್ರಿಂದ ಆ ಒಂದು ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂಥ ವಿಷಯಗಳು ನಿಮಗೆ ತಲುಪಲ್ಲ. ಹಾಗಾಗಿ ದಯವಿಟ್ಟು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ. ಓಕೆ ಫ್ರೆಂಡ್ಸ್, ಹಾಗಾದರೆ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೊಂದು ಹೊಸದಾದಂತಹ ನಿಮ್ಮೆಲ್ಲರಿಗೂ ಯೂಸ್ ಆಗುವಂಥ ಒಂದು ಒಳ್ಳೆಯ ಟಿಪ್ಸ್ನೊಂದಿಗೆ ನಾನು ಮತ್ತೆ ಬರ್ತೀನಿ. ಅಲ್ಲಿ ತನಕನೂ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್. ಮತ್ತು ಇನ್ನೊಂದು ವಿಷಯ ಹೇಳ್ತೀನಿ, ಯಾರು ನಮ್ಮ ಚಾನಲ್ನ ಅತಿ ಹೆಚ್ಚಾಗಿ ವಾಚ್ ಮಾಡಿ ನಮಗೆ ಈ ಒಂದು ಅಂದರೆ ಮಾತೆ ಮಹಾಲಕ್ಷ್ಮಿಯ ಸ್ವರೂಪವಾಗಿರುವಂತಹ ಬೀಜ ಮಂತ್ರ ನಮಗೆ ಕಮೆಂಟ್ ಮೂಲಕ ತಿಳಿಸ್ತಿರೋ ಅಂಥ ವಿಜೇತಶಾಲಿನ ಗುರುತಿಸಿ ಅವರಿಗೆ ನಾವು 2 ಗ್ರಾಮ್ ಚಿನ್ನದ ಜೊತೆಗೆ ಒಂದು i5 ಮೊಬೈಲ್ ಸಹ ನಾವು ಅವರಿಗೆ ಗಿಫ್ಟಾಗಿ ಕೊಡ್ತೀವಿ. ಹಾಗಾದರೆ ಅಂಥ ಅದೃಷ್ಟಶಾಲಿ ನೀವೇ ಆಗಿದ್ದರೆ ನಮ್ಮ ಒಂದು ವೀಡಿಯೋಸ್ನ ನೋಡಿ ನಮಗೆ ಮಾತೆ ಮಹಾಲಕ್ಷ್ಮಿಯ ಸ್ವರೂಪದ ಬೀಜ ಮಂತ್ರನ ಕಮೆಂಟ್ ಮೂಲಕ ತಿಳಿಸಿ. ಓಕೆ ಫ್ರೆಂಡ್ಸ್, ಹಾಗಾದರೆ ಮತ್ತೊಂದು ಹೊಸದಾದಂತಹ ಒಂದು ಒಳ್ಳೆಯ ಟಿಪ್ಸ್ನೊಂದಿಗೆ ನಾನು ಮತ್ತೆ ಬರ್ತೀನಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.